ಮಂಡ್ಯ ನಮ್ಮೂರಿಗೆ ಬಂದ್ರಾ? ಮಂಡ್ಯ ಮುಂದಿನ ಕ್ಷೇತ್ರ ಸುಮಲತಾ ಅವರು, ಕುಮಾರಸ್ವಾಮಿ ಅವ್ರ ಹೆಸರು ಜೋರಾಗಿ ಕೇಳ ಬರುತ್ತೆ, ನಿಖಿಲ್ ಹೆಸರು ಕೇಳ ಬರುತ್ತೆ, CS ಪುಟ್ಟರಾಜು. ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿ ಕೈ ಜಾರಿ ಹೋಗಿದೆ. ಹೌದು, JDS. ಒಂದು ಕುಮಾರಣ್ಣ, ಒಂದು ನಿಖಿಲ್ ಕುಮಾರಸ್ವಾಮಿ, ಆರ್ ಪುಟ್ಟರಾಜು, ಮೂವರಲ್ಲಿ ಒಬ್ರು ಕ್ಯಾಂಡಿಡೇಟ್. ಇಷ್ಟೇ ಅಷ್ಟೇ. ಸುಮಲತಾ ಅವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಇಲ್ಲ. ಮಂಡ್ಯ ಅಂದ್ರೆ ಇದು ಕ್ಲಿಯರ್ ಕಟ್ ಈ ಸನ್ನಿವೇಶದಲ್ಲಿ. ಹೌದು. ಯಾಕೆ ಡೌಟಾ? ಅಲ್ಲ, ಮಂಡ್ಯ ಅಂದ್ರೆ ಟಿಕೆಟ್ ಇಲ್ಲ, ಬೇರೆ ಕಡೆ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರು ನಾರ್ತ್ ಬಂದ್ರೆ ಬನ್ನಿ ಅಂತಾರೆ. ಹೌದು. ಅವ್ರು ಇಷ್ಟೇ, ನಾನು ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗುವುದಕ್ಕೆ ನಾನು ಎಲ್ಲವನ್ನು ಸಹಿಸಿಕೊಳ್ತೇನೆ. ನನ್ನ ಸಿಂಗಲ್ ಲೈನ್ ಅಜೆಂಡಾ ದೇಶ ಉಳಿಬೇಕು ಅಂದ್ರೆ ಮೋದಿ ಉಳಿಬೇಕು, ಗೆಲ್ಲಬೇಕು, ನಾನು ಬಿಜೆಪಿ ಇರ್ತೀನಿ ಅಂತ ಸುಮಲತಾ ಹೇಳ್ಬಿಟ್ರೆ ಕುಮಾರಣ್ಣ ನಾಳೆಗೆ JP ನಗರ ಮನೆಗೆ ಹೋಗ್ತಾರೆ. ಹೌದು, ಹೇಳೋರಲ್ಲ ಅವರು. ಅಲ್ಲ, ಅದು ಹಳೇದು ಆಗೋಯ್ತು ಸಿಸ್ಟರ್, ಅವೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಅದು ನಾನು ಇದ್ ಮಾಡಿ ನೋಡಿ, ಸೆಂಟ್ರಲ್ ನೋಡಿ, ಬೆಂಗಳೂರು ಸೆಂಟ್ರಲ್ ನೋಡಿ, ರಾಜ್ಯಸಭೆ ಇಲ್ಲ ನಾರ್ತ್ ನೋಡಿ, ಇಲ್ಲ ರಾಜ್ಯಸಭೆ ನೋಡಿ, ಅಭಿಯನ್ನ ಮುಂದಿನ ಇದ್ರಲ್ಲಿ ನೋಡೋಣ ಅಂತ ಹಿಂಗೆ ಹೋಗ್ಲಿ. ಕುಮಾರಣ್ಣ ಅಲ್ಲೇ JP ಅಲ್ಲೇ ಹೋಯ್ತಾರೆ ಅವರು. ಹೌದು, ಎತ್ತುಗುರು ಕಾರು ಅನ್ಕೊಂಡು ಸತೀಶ್ ರಘು ಎಲ್ಲಿ ಹೋಯ್ತಾರೆ. ಸುಮಲತಾ ಅವ್ರು ಆ ಮಾತು ಹೇಳಬೇಕು. ಹೌದು. ಹಾಗಾಗಿ ಸುಮಲತಾ ಅವ್ರು ಯಾಕೆ ಹೇಳೋ ಲಕ್ಷಣ ಕಾಣ್ತಾ ಇಲ್ಲ ನನಗೆ. ಬಟ್ ಸುಮಲತಾ ತುಂಬಾ ಜಾಣ್ಮೆ ರಾಜಕಾರಣಿ. ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ವಿರೋಧ ಇದೆ. ಚಲುವರಾಯಸ್ವಾಮಿ, DK ಶಿವಕುಮಾರ್ ಇವ್ರಿಗೆಲ್ಲ. ಹೌದು. ಬಟ್ರೆ ಒಂಥರ ಕಾಂಗ್ರೆಸ್ ರಾಜಕಾರಣ ಬೇರೆ ಬೇರೆ ಥರ. ಶೆಟ್ಟರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಗೊತ್ತಿತ್ತಾ? ಹೌದು. ಸೌದಿ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಗೊತ್ತಿತ್ತಾ? ಹೌದು. ರಾಜಕೀಯ ಏನ್ ಬೇಕಾದ್ರೆ ಆಗತ್ತೆ. ಅದು ನೋಡೋಣ, ಕಾಂಗ್ರೆಸ್ ಆಮೇಲೆ ತಗೊಳ್ಳೋಣ. ಸುಮಲತಾ ಅವ್ರಿಗೆ ಟಿಕೆಟ್ ಬಿಜೆಪಿಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ ಇಲ್ಲ ಇಲ್ಲ. ಒಂದು ಕುಮಾರಸ್ವಾಮಿ ಅವರೇ ಒಪ್ಪಿ ಓಕೆ ನಿಲ್ಲಿ ಸುಮಲತಾ ಅವರು ಅಂತಂದ್ರೆ ಟಿಕೆಟ್ ಇದೆ. ಕುಮಾರಸ್ವಾಮಿ ಅವರ ಮೇಲೆ ಈಗಾಗಲೇ ಆ ಕ್ಷೇತ್ರ ಹೋಗಿದೆ, ಮೈತ್ರಿ ಆಗವ್ರೆ. ಮಂಡ್ಯನೇ ಕೊಟ್ಟಿಲ್ಲ ಅಂದ್ರೆ ಇನ್ಯಾವ ಸೀಮೆ ಮೈತ್ರಿ ಅದು? ಮಂಡ್ಯ, ಹಾಸನ, ಮೂರನೇದು ಕೋಲಾರ, ತುಮಕೂರು. ಕೋಲಾರ ಬಹುತೇಕ ಹಿಂಗಿದೆ ಕತೆ. ಇನ್ ಮೈಸೂರು JDS ನ ಮುಂದಕ್ಕೆ ಹೋಗೋಣ, ಈಗಲೇ ಹೇಳ್ಬಿಡೋದು. ನೆಕ್ಸ್ಟ್ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರಿಬ್ಬರು. ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿಯ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರಪಂಚದ ಅತಿ ದೊಡ್ಡ ಕಾಯಿಲೆ ಬಂದ್ರು ಒಂದಷ್ಟು ತಿಂಗಳು ವರ್ಷನ ಬದುಕಬಹುದು. ಬಟ್ ನೀರಿಗೆ ಬಿದ್ರೆ ಗಂಟೆ ಲೆಕ್ಕ ಅಲ್ಲ, ನಿಮಿಷದ ಲೆಕ್ಕದಲ್ಲಿ ಪ್ರಾಣ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ 1000ಕ್ಕೂ ಅಧಿಕ ನೀರಿಗೆ ಬಿದ್ದಂತಹ, ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳನ್ನ ಮೇಲೆ ಕೆತ್ತಂತಹ ವ್ಯಕ್ತಿ. ಸೊ ಒಂದ್ ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ ಅನ್ನೋಕ್ಕಿಂತ ಸಮುದ್ರದ ಪುತ್ರ ಅನ್ನೋ ತಪ್ಪಾಗೋದಿಲ್ಲ. ಈಶ್ವರ ಮಲ್ಪೆ ಅವರ ಸೇವೆ ನಮಗೆ ತುಂಬಾ ಖುಷಿ ತಂದಿದೆ. ಅವರಿಗೆ ಒಂದು ದೇವರು ಕೊಟ್ಟ ವರ, ಅದು ಹೇಗೆ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದೆ ನಾವು ಎಂತ ಸಲ್ಲ, ನಮ್ದೊಂದು ಅಳಿಲು ಸೇವೆ ಅಷ್ಟೇ.